ಈಗ ನೀವು ನೋಡ್ತಿರೋಂಥ ಪೇವರ್ಸು ನಾವು M20 ಗ್ರೇಡ್ ಕಾಂಕ್ರೀಟ್ನ PC3 ಕ್ವಿಕ್ ಸೆಟ್ ಯೂಸ್ ಮಾಡಿ ಕ್ಯಾಸ್ಟ್ ಮಾಡಿದ್ದೀವಿ. ಇದನ್ನ ಮಾಡಿ 20 ಮಿನಿಟ್ಸ್ ಆಗಿದೆ, 20-25 ಮಿನಿಟ್ಸ್ ಆಗಿದೆ. ಇದು ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಪ್ಲಾಸ್ಟಿಕ್ ಮೋಲ್ಡಲ್ಲಿ ಡಿಮೋಲ್ಡಿಂಗ್ ಆಗುತ್ತಾ ಅಂತ ನಮ್ಮ ಸುಮಾರು ಕಸ್ಟಮರ್ ಕ್ವೈರಿ ಇತ್ತು. ಸೊ ಅದಕ್ಕೋಸ್ಕರ ನಾವು ಇದನ್ನ 3 ಪ್ಲಾಸ್ಟಿಕ್ ಮೋಲ್ಡು, ಒಂದು 3 ರಬ್ಬರ್ ಮೋಲ್ಡ್ಗೆ ಹಾಕಿದ್ದೀವಿ. ಸೊ ಬನ್ನಿ ಇವತ್ತು ಡಿಮೋಲ್ಡ್ ಮಾಡಿ ನೋಡೋಣ ಹೇಗಾಗುತ್ತೆ. ಇವಾಗ ಮೊದಲಿಗೆ ರಬ್ಬರ್ ಮೋಲ್ಡ್ ಡಿಮೋಲ್ಡ್ ಮಾಡ್ತಾ ಇದ್ದಾರೆ. 20-25 ಮಿನಿಟ್ಸ್ ಆಗಿದೆ, ಮಳೆನೂ ಬರ್ತಾ ಇದೆ. ನೋಡಿ, ಒಳ್ಳೆ ಫ್ರೆಶ್ ಕೇಕ್ ಇದ್ದಂಗೆ ಬಂದಿದೆ, ಚೆನ್ನಾಗಿದೆ. ಈಗ ಪ್ಲಾಸ್ಟಿಕ್ ಮೋಲ್ಡ್ ಚೆಕ್ ಮಾಡೋಣ. ಯಾಕೆಂದರೆ ತುಂಬ ಜನ ಪ್ಲಾಸ್ಟಿಕ್ ಮೋಲ್ಡ್ ಯೂಸ್ ಮಾಡ್ತಾ ಇರೋದ್ರಿಂದ ರಬ್ಬರ್ ಮೋಲ್ಡಲ್ಲಿ ಮಾತ್ರ ಮಾಡ್ತೀರಾ, ಪ್ಲಾಸ್ಟಿಕ್ ಮೋಲ್ಡಲ್ಲಿ ಆಗುತ್ತಾ ಅಂತ ಕೇಳ್ತಿದ್ದಾರೆ. ನಾವು ಇದಕ್ಕೆ ಯಾವುದೇ ರೀತಿಯಲ್ಲ ಆಯಿಲ್ ಹಾಕಿಲ್ಲ. ಸೊ ಸೈಡಲ್ಲಿ ಒಂದು ಸ್ವಲ್ಪ ಅಂಟ್ಕೊಂಡಿದೆ, ಇನ್ನೂ ಒಂದು ಸ್ವಲ್ಪ ಅದು ಬಿಟ್ಟು ಮಾಡಿದ್ರೆ ಕ್ಲೀನಾಗಿ ಬರ್ಬೋದು. ಇಲ್ಲ ಅಂತಂದರೆ ನಮ್ಮಲ್ಲಿ ಏನಾಗಿದೆ, ಜೆಲ್ಲಿನೂ ಜಾಸ್ತಿ ಆಗಿಬಿಟ್ಟಿದೆ ಇದರಲ್ಲಿ. ಸೊ ಅದರಿಂದ ಸ್ವಲ್ಪ ಅಂಟಿರೋ ಚಾನ್ಸಸ್ ಇದೆ. ಯಾಕೆಂದರೆ ಈ ಥರ ಡ್ಯಾಮೇಜ್ ಆಗಬೇಕು ಅಂತಂದರೆ ಜೆಲ್ಲಿ ತುಂಬ ಮೇಲೆ ಬಂದಿದ್ದರೆ ಮಾತ್ರ ಡ್ಯಾಮೇಜ್ ಆಗುತ್ತೆ. ಈಗ ಇನ್ನೊಂದು ಜಿಗ್ಜ್ಯಾಗ್ ಮಾಡೋಣ. ರಬ್ಬರ್ ಮೋಲ್ಡಲ್ಲಿ ತುಂಬ ಈಸಿಯಾಗಿ ಬರುತ್ತೆ. ಫಿನಿಶಿಂಗು ನೀವು ನೋಡ್ಬೋದು. ಇವಾಗ ಇನ್ನೊಂದು ಪ್ಲಾಸ್ಟಿಕ್ ಮೋಲ್ಡು. ಸ್ಟ್ರೈಟ್ ಆಗಿ ಜೆಲ್ಲಿ ಇರೋದ್ರಿಂದ ಬಂದಿದೆ. ಪ್ರೆಸ್ ಮಾಡಿ ಕೆಳಗಡೆ ಎತ್ತಾಕಿ ಬಿಡಿ, ಜೋರಾಗಿ ಬಿಡಿ. ಎಲ್ಲ ಒಟ್ಟಿಗೆ ಇಡಿ. ಇದು ರಬ್ಬರ್ ಮೋಲ್ಡ್, ಪ್ಲಾಸ್ಟಿಕ್ ಮೋಲ್ಡ್, ರಬ್ಬರ್ ಮೋಲ್ಡ್ ಜಿಗ್ಜ್ಯಾಗ್, ಪ್ಲಾಸ್ಟಿಕ್ ಮೋಲ್ಡ್ ಕಾಸ್ಮಿಕ್, ರಬ್ಬರ್ ಮೋಲ್ಡ್ ಜಿಗ್ಜ್ಯಾಗ್, ಪ್ಲಾಸ್ಟಿಕ್ ಮೋಲ್ಡ್ ಕಾಸ್ಮಿಕ್. ಇದು ಬರೀ 20-25 ಮಿನಿಟ್ಸಲ್ಲಿ ಡಿಮೋಲ್ಡಿಂಗ್ ಮಾಡಿದ್ವಿ.